ಈ ತಾಟಕೆ ಎಂಥವಳು ಅಂತ ಕೂಡ ಹೇಳ್ತಾರೆ. ಸುಕೇತು ಅಂತ ಒಬ್ಬ ಯಕ್ಷ, ಅವನ ಮಗಳಾಗಿ ಹುಟ್ಟಿದವಳು. ಆ ಹುಟ್ಟುವಾಗಲೇ ಅವಳಿಗೆ 10,000 ಆನೆ ಬಲ ಇತ್ತಂತೆ. 10,000 ಆನೆ ಬಲದ ಹೆಂಗಸು ಅಂದರೆ ಎಂಥವಳು ಇರಬೇಡ. ಮತ್ತು ಅವಳ ಬಗ್ಗೆ ಎಲ್ಲ ತುಂಬ ವಿಶಿಷ್ಟವಾದ ಅನೇಕ ಕಥೆಗಳ ಸಂಗ್ರಹ ಆ ವಾಕ್ಯದಲ್ಲಿ ತೋರಿಸ್ತಾ ಇದ್ದಾರೆ. ವಿಶ್ವಾಮಿತ್ರರಿಂದ ಪ್ರೇರಿತನಾದಂತಹ ಭಗವಂತ ತಾಟಕೆಯನ್ನು ಕೊಂದ. ನಮಗಿಲ್ಲೊಂದು ಕತೆ, ತಾಟಕೆ ಹೆಣ್ಣು ಲೇಡೀಸ್ ಮೇಲೆ ಕೈ ಮಾಡ್ಬೋದಾ? ಕೃಷ್ಣ ನಿಜವಾಗಿಯೂ ನೋಡಿದ್ರೆ ದೇವರು ಯಾರಿಗೂ ಶಿಕ್ಷೆ ಮಾಡೋಲ್ಲ, ಯಾರಿಂದ ಭಯವೂ ಇಲ್ಲ. ರಾಮನಿಗೆ ತಾಟಕೆಯಿಂದ ಭಯ ಇತ್ತು, ಅದಕ್ಕೆ ಸಂಹಾರ ಮಾಡ್ದ ಅಂತೇಳಿ ತಿಳ್ಕೊಂಡ್ಬಿಟ್ಟಿರ. ಇಲ್ಲ, ಭಕ್ತರಿಗೆ ಅಯೋಗ್ಯರಿಂದ ಭಯ ಉಂಟಾದಾಗ, ಭಕ್ತರು ಪ್ರಾರ್ಥನೆ ಮಾಡಿದಾಗ, ಭಕ್ತರಿಗಾಗಿ ಭಗವಂತ ದುಷ್ಟರನ್ನು ನಿಗ್ರಹ ಮಾಡ್ತಾನೆ ವಿನ ತನ್ನ ಸ್ವಾರ್ಥಕ್ಕಾಗಿ ದುಷ್ಟ ನಿಗ್ರಹ ಮಾಡೋಲ್ಲ. ದುಷ್ಟರಿಂದ ಭಯ ಇಲ್ಲ, ಶಿಷ್ಟರಿಂದ ಪ್ರಯೋಜನ ಇಲ್ಲ. ಶಿಷ್ಟರಿಂದ ಪ್ರಯೋಜನ ಇಲ್ಲ, ದುಷ್ಟರಿಂದ ಭಯ ಇಲ್ಲ. ದುಷ್ಟರ ಶಿಕ್ಷೆ ಶಿಷ್ಟರ ಉದ್ಧಾರಕ್ಕಾಗಿ ಅಂತ ತಿಳಿಸುವ ಸಲುವಾಗಿ ಯಜ್ಞಗಳಿಗೆ ತೊಂದರೆ ಕೊಡ್ತಾ ಇದ್ದಾಳಾದ ಕಾರಣ ಅವಳನ್ನು ಸಂಹಾರ ಮಾಡ್ತಾ ಇದ್ದಾರೆ. ತಾಟಕೆಯನ್ನು ಸಂಹಾರ ಮಾಡಿ ಬ್ರಹ್ಮಾದಿ ಅಸ್ತ್ರವನ್ನು ಸ್ವೀಕಾರ ಮಾಡಿದ ರಾಮಚಂದ್ರ ದೇವರು ನಿಶಿಚರ ನಿಕರಂ, ಅನೇಕ ಸಮೂಹೋದೋಪಾದಿಯಲ್ಲಿ ಬಂದಿರತಕ್ಕಂತಹ ಆ ದೈತ್ಯರನ್ನು, ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡುವ ಎಲ್ಲ ದೈತ್ಯರನ್ನು ತಾನು ಸಂಹಾರ ಮಾಡಿದ್ದಾನೆ ರಾಮ. ಈ ಕಥೆ ಒಳಗೆ ನಮಗೊಂದು ಕಥೆ ಇದೆ. ನೀವು ಪಾರಾಯಣ ಮಾಡಿ, ಕರ್ಮವನ್ನು ಮಾಡಿ. ಪಾರಾಯಣ ಅಂದರೆ ದೇವರ ಸ್ಮರಣೆ ಮಾಡ್ತಾ ಕರ್ಮ ಮಾಡಿ, ಕರ್ಮಕ್ಕೆ ಉಂಟಾಗಬಹುದಾದ ವಿಘ್ನಗಳಿಂದ ಭಗವಂತ ನಿಮ್ಮನ್ನು ರಕ್ಷಣೆ ಮಾಡ್ತೇನೆ. ಸಣ್ಣ ಉದಾಹರಣೆ ಹೇಳಿ ಮುಗಿಸ್ಬಿಡ್ತೀನಿ. ಗಾಯತ್ರಿ ಅಂತ ಕೂತ್ಕೊಳ್ತೀರಿ, ದೇವರ ಪ್ರೇಯರ್ ಅಂತ ತಿಳಿದು ಕೂತ್ಕೊಳ್ಳಿ, ಫೋನೇ ಬರಲ್ಲ. ನೀವು ಕಣ್ಮುಚ್ಚಿ ಗಾಯತ್ರಿ ಕೂತ್ಕೊಳ್ಳಿ, ಒಂದು ಮಣ ಫೋನ್, ಗಾಯತ್ರಿ ಬಿಟ್ಟು ಹಾಗೆ ಫೋನ್ ಮಾಡುವಂಥ ಪ್ರಸಂಗ ಬರುತ್ತೆ. ನಿಮಗೆ ಗಾಯತ್ರಿ ಕೂತಾಗ, ದೇವರ ಪೂಜೆ ಕೂತಾಗ ಒಂದು ಫೋನ್ ಬರಬಾರ್ದು ಅಂತ ಆಸೆ ಇದ್ದರೆ, ವಿಘ್ನ ಬರಬಾರ್ದು ಅಂತ ಆಸೆ ಇದ್ದರೆ, ಭಗವಂತನ ಆರಾಧನೆ ಅಂಥೇಳಿ ಭಗವಂತನ ನೆನಪಿನೊಂದಿಗೆ ಇದು ಯಜ್ಞ ಅನ್ನುವ ಅನುಸಂಧಾನದಿಂದ ಕೂಡಿ ಬರುವ ವಿಘ್ನವನ್ನೇ ದುರಿತಗಳಟ್ಟುವನು ದೂರದಲ್ಲಿ. ಯಾವ ವಿಘ್ನ ಬಾರದ ಹಾಗೆ ಭಗವಂತ ರಾಮ ರಕ್ಷಣೆ ಮಾಡ್ತಾನೆ. ನಿಮ್ಮ ಎಲ್ಲ ಕರ್ಮಗಳು ಆರಾಮಾಗುವ ಹಾಗೆ ರಾಮ ಮಾಡ್ತಾನೆ. ಅಂತಹ ರಾಮ ಯಜ್ಞ ಪಾಲಕನಾಗಿದ್ದಾನೆ. ಯಜ್ಞ ಪಾಲಕ ಅಂದರೆ ಕರ್ಮಾಖ್ಯ ಯಜ್ಞವನ್ನು ರಕ್ಷಣೆ ಮಾಡುವ ರಾಮನಾಗಿದ್ದಾನೆ. ಆ ಯಜ್ಞವನ್ನು ರಕ್ಷಣೆ ಮಾಡಿದ ರಾಮನಿಗೇನು ಕೊಡಬೇಕು? ಏನು ಕೊಡ್ತೀರಿ? ನೀವೇನು ಕೊಡ್ತೀರಪ್ಪ? ನಿಮಗೇನು ಕೊಡೋ, ದೇವರಿಗೆ ಯಾರಿಗಾರು ಕೊಡೋ ಯೋಗ್ಯತೆ ಇದೆಯಾ? ಏನು ಕೊಡಲಿಕ್ಕಾಗಲ್ಲ. ಅವನಿಗೇನು ಕೊಡಬೇಕು? ಅವನದು ಏನಿದೆಯೋ ಅದು ಅವನಿಗೆ ಕೊಡಬೇಕಂತ. ನಮ್ಮದು ಕೊಡೋದಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅವನದು ಯಾವುದು ಲಕ್ಷ್ಮಿ, ಅದು ಅವನಿಗೆ ಕೊಡಬೇಕು. ಅದನ್ನು ಮಾಡಬೇಕು ಅಂತ ವಿಚಾರ ಮಾಡಿ ಆ ಕಾಲಕ್ಕೆ ಮಿಥಿಲಾ ನಗರದಲ್ಲಿ ಆ ಜನಕ ಮಹಾರಾಜ ತನ್ನ ಮಗಳಾಗಿರ್ತಕ್ಕಂಥ ಜಾನಕಿಯನ್ನು ವಿವಾಹ ಸ್ವಯಂವರ ಘೋಷಣೆ ಮಾಡಿದ್ದಾನೆ. ಇವರು ಕಿವಿಗೆ ಬಿದ್ದಿದೆ. ವಿಶ್ವಾಮಿತ್ರರು ಇದು ಒಳ್ಳೆಯ ವರ, ಈ ಒಳ್ಳೆಯ ವರನಿಗೆ ಆ ಒಳ್ಳೆಯ ಕನ್ಯೆಯನ್ನೇ ಯೋಜನೆ ಮಾಡಬೇಕು. ಇದರರ್ಥ ಇಷ್ಟೇ, ಜೀವನದಲ್ಲಿ ಸಂಪಾದನೆ ಮಾಡಿದ ಸಂಪತ್ತನ್ನು ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಕಿವಿಗೆ ಶಬ್ದ ಬಿತ್ತು. ಇವ್ರದ್ದೇನು ಮಗಳಲ್ಲ, ವಿಶ್ವಾಮಿತ್ರರ ಕಿವಿಗೆ ಶಬ್ದ ಬಿತ್ತು. ಈ ಶಬ್ದವನ್ನು ಎಲ್ಲಿ ಸಮನ್ವಯ ಮಾಡಿದ್ರು? ರಾಮದೇವರಿಗೆ ಸಮನ್ವಯ ಮಾಡಿದ್ರು. ಏನು ಶಬ್ದ ಬಿತ್ತು? ಜಾನಕಿ ವಿವಾಹ ಅಂತ ಶಬ್ದ ಬಿತ್ತು. ಹಾಗಾದ್ರೆ ಎಲ್ಲ ಶಬ್ದಗಳು ಭಗವಂತನ ಹೇಳುತ್ತೆ. ಶಬ್ದ ಇದು ಲಕ್ಷ್ಮಿ, ಶ್ರುತಿ ತತಿಗಳಿಗಭಿಮಾನಿ ಲಕ್ಷ್ಮಿ, ಸಕಲ ವಾಂಗ್ಮನಸ ದೇವತಾ ಲಕ್ಷ್ಮಿ. ಇದ್ರ ತಾತ್ಪರ್ಯ ಇಷ್ಟೇ, ಯಾರು ಗಾಯತ್ರಿ ಮಂತ್ರವನ್ನು ಚಿಂತನೆ ಮಾಡಿ ಸಾಧನೆಯ ಮಾರ್ಗದಲ್ಲಿ ಹೊರಟಿರ್ತಾರೆ ಅವರಿಗೆ ಕಿವಿಗೆ ಬೀಳೋ ಎಲ್ಲ ಶಬ್ದವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಿರ್ತಾರೆ. ಇವ್ರ ಕಿವಿಗೆ ಏನು ಶಬ್ದ ಬಿತ್ತು? ಜಾನಕಿ ಮದುವೆ. ಹಾಗಾದ್ರೆ ಜಾನಕಿ ಮದುವೆ, ಜಾನಕಿಗೆ ಜಾನಿಯಾಗಿ ಯಾರಾಗಬೇಕು? ರಾಮ ಆಗಬೇಕು. ಹಾಗೆ ವಿಚಾರ ಮಾಡಿ ರಾಮನ್ ಕರ್ಕೊಂಡು ಹೊರಟಿದ್ದಾರೆ. ದಾರಿಯಲ್ಲಿ ತುಂಬ ಒಳ್ಳೆಯ ಕತೆ. ನನಗೂ ಟೈಮಿಲ್ಲ, ಟೈಮು ಆಯಿತು, ಎಲ್ಲ ಸರಿಯೇ. ಆದರೆ ಅಹಲ್ಯ ಶಾಪವನ್ನು ವಿಮೋಚನೆ ಮಾಡಿದ್ರಂತೆ. ಯಾಕೆ ಮಾಡಿದ್ರು? ಸುಮ್ಮನೆ ಅರ್ಜೆಂಟ್ ಮದುವೆಗೆ ಹೋಗೋರು ಸೀದಾ ಮದುವೆಗೆ ಹೋಗ್ಕೋಬೇಡ. ನಾವು ಇಲ್ಲಿಗೆ ಬರುವಾಗ ನಾನಾ ಸ್ಟಾಪ್ ಬಸ್ ಬೇಡ ಅಂತೀವಿ, ನಾನ್ ಸ್ಟಾಪ್ ಬಸ್ ಬೇಕಂತೀವಿ. ಹಾಗಾದ್ರೆ ವಿಶ್ವಾಮಿತ್ರರು ನಾನ್ ಸ್ಟಾಪ್ ಮಿಥಿಲಾ ಪಟ್ಟಣಕ್ಕೆ ಕರ್ಕೊಂಡು ಹೋಗೋದು ಬಿಟ್ಟು ದಾರಿಲಿ ಸಿಕ್ಕೋ ಆಶ್ರಮಗಳು, ಕಲ್ಲು ಮರ ಬಂಡೆ ಎಲ್ಲ ಯಾಕೆ ಹಿಸ್ಟ್ರಿ ಹೇಳ್ತಾ ಹೋದರು? ಕತೆ ತುಂಬ ಚೆನ್ನಾಗಿದೆ. ನೀವು ನಿಮ್ಮ ಗೋಳು, ನಿಮ್ಮ ಕಷ್ಟ, ನಿಮ್ಮ ಕಾರ್ಪಣ್ಯ, ನಿಮ್ಮ ಪ್ರಾಬ್ಲಮ್ಮು ಯಾರ್ಯಾರ ಮುಂದೆ ಹೇಳಬೇಡಿ. ನಿಮ್ಮ ಪ್ರಾಬ್ಲಮ್ ಯಾರ ಮುಂದೆ ಹೇಳಿದ್ರು ಕೂಡ ನಿಮಗಿಂತ ದೊಡ್ಡ ಪ್ರಾಬ್ಲಮ್ ಅವ್ರಿಗೆ ನಿಮಗೆ ಹೇಳ್ತಾರೆ ಅವರು. ಅಯ್ಯೋ ನಿಮ್ಮ ಸೊಸೆ ಎಷ್ಟೋ ಪರವಾಗಿಲ್ಲ ರೀ, ಸ್ಟೀಲ್ ತಟ್ಟೆಲ್ಲಿ ತಿಂತಾಳೆ, ನಮ್ಮ ಸೊಸೆ ನಿಮಗಿಂತೂ ಅವಳು ತಪ್ಪಲೆಲ್ಲೇ ತಿಂದುಬಿಡ್ತಾಳೆ ಗೊತ್ತಾ ಅಂತ. ಅಂದರೆ ನಿಮ್ಮ ಪ್ರಾಬ್ಲಮ್ ಹೇಳಿ ಸೊಲ್ಯೂಷನ್ ಏನು ಸಿಗಲಿಲ್ಲ. ಹಾಗಾದ್ರೆ ನಿಮ್ಮ ಪ್ರಾಬ್ಲಮ್ ಏನಾದರೂ ಹೇಳೋದಿದ್ರೆ, ನಿಮ್ಮ ತೊಂದರೆ ಏನಾದರೂ ಹೇಳೋದಿದ್ರೆ ದೇವರ ಮುಂದೆನೇ ಹೇಳಿ ಅಂತ ತೋರಿಸ್ಲಿಕ್ಕೆ ವಿಶ್ವಾಮಿತ್ರರಿಗೆ ತೊಂದರೆನೇ ಇಲ್ಲ. ಯಾಕೆಂದರೆ ಅವರು ವಿಶ್ವಾಮಿತ್ರರು ಜಗತ್ತಿಗೆ ಮಿತ್ರರು, ಅವ್ರಿಗೇನು ತೊಂದರೆ ಅಲ್ವಾ? ಹಾಗಾದ್ರೆ ಬೇರೆಯವ್ರ ತೊಂದರೆನ ತಮ್ಮ ತೊಂದರೆ ಅಂದ್ಕೊಂಡು ದೇವರ ಮುಂದೆ ಹೇಳ್ತಾ ಇದ್ದಾರೆ. ಬೇರೆ ಯಾರು? ವಿಶ್ವಾಮಿತ್ರರ ಥರ ಇನ್ನೊಬ್ಬರು ಗೌತಮರು.
ಅವ್ರ ಹೆಂಡತಿ ಯಾರು? ಅಹಲ್ಯೆ. ಪಾಪ ಅವಳು ಏನೂ ತಪ್ಪು ಮಾಡಿಲ್ಲಂತ್ರಿ. ಈ ಕಥೆ ಒಳಗಂತೂ ತುಂಬ ಕಥೆ ಇರ್ತಕ್ಕಂಥದ್ದು. ಅಹಲ್ಯ ಶಾಪ ವಿಮೋಚನ. ಅಹಲ್ಯ ಶಾಪವನ್ನು ನಿಜವಾಗಿ ಯೋಚನೆ ಮಾಡಿ, ದೇವರು ನಿಜವಾಗಿ ಅವಳು ತಪ್ಪು ಮಾಡಿದರೆ ವಿಮೋಚನೆ ಮಾಡ್ತಾನೇ ಇರಲಿಲ್ಲ. ಅವಳು ತಪ್ಪು ಮಾಡಿಲ್ಲ, ಆದರೂ ಪಾಪ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾಳೆ. ಕಾರುಣ್ಯದಿಂದ ಭಗವಂತ ಅಹಲ್ಯೆಗೆ ತನ್ನ ಪಾದವನ್ನು ಸ್ಪರ್ಶ ಮಾಡಿದ್ದಾನೆ. ಅಹಲ್ಯೆ ಹೆಣ್ಣಾದ್ಲು. ಈ ಕಥೆ ಎಲ್ಲ ನಾವು ಕೇಳ್ತೀವಿ. ಅದೇನೆಂದರೆ, ಇಂದ್ರದೇವರು ಬಲಾತ್ಕಾರ ಮಾಡಿದ್ದಾರೆ. ಇವಳು ಬೇಕು, ತನಗೆ ಬಯಕೆಯಿಂದ ಪಡೆದದ್ದಲ್ಲ. ನಮ್ಮ ಆಚಾರ್ಯರು ಕೂಡ ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಆ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡೋದು ಗೊತ್ತಿದ್ರೆ ಮಾತ್ರ ಮಾಡಬೇಕು, ಇಲ್ಲೇ ದೊಡ್ಡವರಿಂದ ಕೇಳಿ ಮಾಡಬೇಕು. ಈ ಅಹಲ್ಯಗೂ ಭಾಳ ಆಸೆ ಇತ್ತು. ಇಂದ್ರದೇವರು ಬಂದರು, ಸಂಸರ್ಗ ಮಾಡಿದ್ರು, ಹೀಗೆಲ್ಲ ತಪ್ಪು ತಿಳ್ಕೊಳ್ಬಾರ್ದು. ಇಂದ್ರದೇವರು ಮಾಡಿದ ಬಲಾತ್ಕಾರದಿಂದ ಕೆಟ್ಟದ್ದೇ ವಿನಃ ಬಯಸಿ ಕೆಟ್ಟದ್ದಲ್ಲ. ಇದನ್ನು ಸರಿಯಾಗಿ ತಿಳಿದವ ರಾಮ. ಮತ್ತು ಹಾಗಾದ್ರೆ ಇಂದ್ರದೇವರು ತಪ್ಪು ಮಾಡ್ಬೋದಾ? ಆ ಇಂದ್ರದೇವ್ರಿಗೂ ತಪ್ಪಿಲ್ಲಂತ. ಯಾಕೆ ತಪ್ಪಿಲ್ಲ? ಅದು ದೇವತಾ ಕಾರ್ಯ. ಅದೇನು ದೇವತಾ ಕಾರ್ಯ? ಅದು ಭಗವಂತಂದು ಒಂದು ನೇಮ, ಏದಮಾನದ್ವಿಟ್ ಅಂತ. ಯಾರಿಗೂ ಸಾಧನೆಗಿಂತ ಹೆಚ್ಚು ಪುಣ್ಯ ಆಗಲಿಕ್ಕೆ ಭಗವಂತ ಬಿಡೋಲ್ಲ. ಹಾಗೆ ಹೆಚ್ಚಾದರೆ ಅದನ್ನು ಡೌನ್ ಮಾಡಿ ಹಾಕ್ಬಿಡ್ತಾನೆ ಭಗವಂತ. ಈ ಗೌತಮರದು ಪುಣ್ಯ ಜಾಸ್ತಿ ಆಯಿತು, ಅದರಿಂದ ಕೆಟ್ಟ ಬಯಕೆ ಬಂತು. ಏನು ಕೆಟ್ಟ ಬಯಕೆ? ನಾನು ವಸಿಷ್ಠರಿಗೆ ಸಮ ಆಗಬೇಕು, ಅದಕ್ಕೆ ಎಷ್ಟು ಬೇಕೋ ಎಕ್ಸೆಸ್ ಪುಣ್ಯ ಮಾಡಿದ್ದಾರೆ, ಅದು ಡೌನ್ ಮಾಡಬೇಕು. ಡೌನ್ ಮಾಡಬೇಕಾದ್ರೆ ಗೌತಮರಿಗಿಂತೂ ಉತ್ತಮರಾದವರಿಗೆ ಶಾಪ ಕೊಡಿಸ್ಬೇಕು. ಸುಮ್ಮನೆ ಶಾಪ ಗೌತಮರು ಕೊಡಲ್ಲ, ಸರಿಯಾಗಿ ಏನಾರು ಮಾಡಬೇಕು. ಅದಕ್ಕೆ ಇಂದ್ರದೇವರು ಏನು ಮಾಡಿದ್ದಾರೆ? ಗೌತಮರಂತ ವೇಷ ಹಾಕಿಕೊಂಡು ಬಂದು ಅಹಲ್ಯ ಸಂಘ ಮಾಡಿದ ಸಂದರ್ಭದಲ್ಲಿ ನೋಡಿ, ಯದ್ಯಪಿ ಇಂದ್ರದೇವರೇನಾರು ತಪ್ಪು ಮಾಡಿದರೆ, ಅವರು ಮನಸ್ಸು ಮಾಡಿದರೆ ಅಗೋಚರರಾಗಿ ಹೋಗ್ಬೋದಿತ್ತು, ಹೋಗಲೇ ಇಲ್ಲ. ಇಂದ್ರದೇವರ ರೂಪದಿಂದಲೇ ಗೌತಮರು ಬಂದಾಗ ಅಲ್ಲೇ ನಿಂತಿದ್ರು. ಅಂದರೆ ಯಾಕೆ ನಿಂತರು ಅಂದರೆ, ಶಾಪ ಕೊಡಲಿ ಅಂತಲೇ ಕಾಯ್ತಾ ನಿಂತಿದ್ರು. ಶಾಪ ಕೊಟ್ಟಾಯಿತು, ಶಾಪ ತಗೋ ಕಥೆ ಎಲ್ಲ ನಿಮಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ವೃಷಣವೇ ಬೀಳಲಿ ಎಂದಾಗ ಪಿತೃದೇವತೆಗಳು ಆಡಿನ ವೃಷಣವನ್ನು ಅವ್ರಿಗೆ ಹಾಕಿ ಮೇಷ ವೃಷಣಸ್ತಸ್ಯ ಮೇನೆ ಅಂತ ವೇದದಲ್ಲಿ ಅವನ ಮಹಿಮೆಯನ್ನು ಕೊಂಡಾಡುವ ಹಾಗೆ ಮಾಡಿದ್ದಾರೆ. ಅನೇಕ ಕಥೆಗಳು ಬರೋದು. ಆಗ ಗೌತಮರು ಶಾಪ ಕೊಟ್ಟಿದ್ದಾರೆ, ನೀನು ಇಂದ್ರದೇವರ ಸಂಸರ್ಗ ಮಾಡಿದ ಕಾರಣ 1000 ವರ್ಷಗಳ ಕಾಲ ಕಲ್ಲಾಗಿ ತಪಸ್ಸನ್ನು ಮಾಡು. ರಾಮದೇವರ ನೋಡಿ, ಇದು ಗೌತಮರಿಗೂ ಸಿಟ್ಟಿಂದ ಶಾಪ ಕೊಟ್ಟದ್ದಲ್ಲ. ದೊಡ್ಡವರು ಏನಾದರೂ ಅಂದರೆ ಅನ್ನಿಸ್ಕೊಂಡ್ರೇ ಮಹಾಪುಣ್ಯ ಅಂತ. ದೊಡ್ಡವರು ಅನ್ನೋ ಹಾಗೆ ಮಾಡಬೇಡಿ. ಅವರೇನಾದ್ರು ಅಂದರೆ ಅನ್ನಿಸ್ಕೊಳ್ಳಿ. ಕಲಿಯುಗದಲ್ಲಿ ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ, ತಿರುಗಿ ಅನ್ನಬೇಡಿ. ಗೌತಮರು ಅಂದರೆ ಅಹಲ್ಯ ಒಂದೇ ಮಾತಾಡಲಿಲ್ಲ. ಗೌತಮರು ಏನಂದರು? ನಿಂಗೆ ಶಾಪ ಅಲ್ಲ, ಶಾಪ ರೂಪದ ವರ. 1000 ವರ್ಷ ಕಳೆದ ಮೇಲೆ ರಾಮ ಹುಡುಕೊಂಡು ನೀ ಹೋಗಬೇಡ, ನೀನೇ ಹುಡುಕೊಂಡು ರಾಮನ ಹುಡುಕೊಂಡು ಹೋದರೆ 1000 ವರ್ಷ ಆದರೂ ಅವನು ನಿಂಗೆ ಸಿಗಲ್ಲ. ನೀ ಕೂತ್ ಕಡೆನೇ 1000 ವರ್ಷ ಕೂತ್ಕೋ, ರಾಮನೇ ನಿನ್ನ ಹತ್ರ ಬರ್ತಾನೆ. ಇದು ರಾಮದರ್ಶನದ ವರವೋ ರಾಮದರ್ಶನದ ಅಥವಾ ಶಾಪವೋ ವಿಚಾರ ಮಾಡಿ. ಹಾಗೆ ಗೌತಮರು ವರರೂಪದ ಶಾಪವನ್ನು ಕೊಟ್ಟಿದ್ದಾರೆ, ಶಾಪರೂಪದ ವರವನ್ನು ಕೊಟ್ಟಿದ್ದಾರೆ. ಈ ಎಲ್ಲವನ್ನು ತಿಳಿದಂತಹ ವಿಶ್ವಾಮಿತ್ರರು ರಾಮನ ಕಿವಿಯಲ್ಲಿ ಅಹಲ್ಯೆಯ ಶಿಲೆಯನ್ನು ತೋರಿಸ್ತಾ ಹೇಳ್ತಾ ಇದ್ದಾಳೆ, ಪಾಪ ನಿಷ್ಪಾಪಿ, ಇವಳದೇನು ತಪ್ಪಿಲ್ಲ ರಾಮ. ನೋಡಿ, ಇನ್ನೊಬ್ಬರ ಬಗ್ಗೆ ಇಂಥ ಒಳ್ಳೆಯ ಮಾತು ಹೇಳಲಿಕ್ಕೂ ವಿಶ್ವಾಮಿತ್ರರಂಥ ಗುಣ ಇರಬೇಕು. ನಮಗೆ ಈ ಗುಣವೇ ಇಲ್ಲ, ನಮ್ಗೆ ಯಾರನ್ನು ಕಂಡ್ರೂ ಆಗಲ್ಲ. ಆದರೆ ವಿಶ್ವಾಮಿತ್ರರಿಗೆ ತಮ್ಮಂತಿರುವ ಮತ್ತೊಬ್ಬ ಋಷಿಯ ಪತ್ನಿ, ಅವಳ ಮೇಲೆ ಎಂಥ ಕಾರುಣ್ಯ. ರಾಮ, ಇವಳು ಪಾಪ ಭಾಳ ಒಳ್ಳೆಯವಳು, ಇವಳದೇನು ತಪ್ಪಿಲ್ಲ, ನೀನು ಇವಳನ್ನು ಉದ್ಧಾರ ಮಾಡು. ಅಲ್ಲ, ಇಷ್ಟು ಹೇಳೋ ವಿಶ್ವಾಮಿತ್ರ ಅವರೇ ಏನಾರು ಮಾಡ್ಬೋದಿತ್ತಲ್ಲ. ಇಲ್ಲ, ಜಗತ್ತಲ್ಲಿ ಯಾರು ಉದ್ಧಾರ ಯಾರೂ ಮಾಡೋರಿಲ್ಲ, ಎಲ್ಲರ ಉದ್ಧಾರ ಮಾಡೋದು ಭಗವಂತ ಅಂತ ತೋರಿಸ್ಲಿಕ್ಕೆ ನಾವು ವಿಶ್ವಾಮಿತ್ರ ರಾಮನಿಗೆ ತೋರಿಸಿದಾಗ ರಾಮಚಂದ್ರ ದೇವರು ಪಾದಸ್ಪರ್ಶ ಮಾಡಿದ್ರು ಅಂತ ಒಂದು ಕತೆ, ಕಣ್ಣಲ್ಲಿ ನೋಡಿದ್ರು ಅಂತ ಒಂದು ಕತೆ. 2 ಕಥೆಗಳ ವ್ಯತ್ಯಾಸ ಇದೆ. ಈ ಒಂದು ವಾಲ್ಮೀಕಿ ರಾಮಾಯಣ ಇತ್ಯಾದಿಗಳಲ್ಲಿ ಬರುವಾಗ ಕಣ್ಣಿಂದ ನೋಡ್ದ ಅಂತ, ಇನ್ನು ಕಾಲಿಂದ ದರ್ಶನ ಮಾಡಿದ ಆಚಾರ್ಯರಿಗೆಲ್ಲ ಹೇಳ್ತಾರೆ. ಇದ್ರ ತಾತ್ಪರ್ಯ ಇಷ್ಟೇ, ದೇವರು ಕಣ್ಣಿಂದ ನೋಡಿದ್ರ ಅಂದರೂ ಅಷ್ಟೇ, ಕಾಲಿಂದ ನೋಡ್ದ ಅಂದರೂ ಅಷ್ಟೇ, ಅವನ ಎಲ್ಲ ಅವಯವಗಳು ಪೂರ್ಣ ಅಂತ ಹೇಳಲಿಕ್ಕೆ ವ್ಯತ್ಯಾಸ ಮಾಡಿದ್ದಾರೆ. ಕಣ್ಣು ಕಾಲಿನ ಕೆಲಸ ಮಾಡುತ್ತೆ, ಕಾಲು ಕಣ್ಣಿನ ಕೆಲಸ ಮಾಡುತ್ತೆ. ಆದ್ದರಿಂದ ಕಣ್ಣಿನ ನೋಡ್ದ ಅಂದರೂ ಅದೇ ಅರ್ಥ, ಕಾಲಿನ ನೋಡ್ದ ಅಂದರೂ ಒಂದಿದೆ ಅರ್ಥ. ಇದರಲ್ಲಿ ಇನ್ನೊಂದು ವಿಚಾರ ಮಾಡುವಾಗ ರಾಯರ ಅನುಗ್ರಹದಿಂದ ನೀವು ಹೀಗೆ ತಿಳ್ಕೊಳ್ಬೋದು, ದೇವರ ಪಾದ ಸ್ಪರ್ಶ ಆದರೆ ಮಾತ್ರ ಉದ್ಧಾರ ಆಗಲ್ಲ, ದೇವರ ನೋಟ ನಮ್ಮ ಮೇಲೆ ಬೀಳಬೇಕು. ಇದ್ರ ತಾತ್ಪರ್ಯ ಏನು ಗೊತ್ತಾ? ದೇವರ ಪದಗಳು, ಶಾಸ್ತ್ರಗಳು ಸ್ಪರ್ಶ ಆದರೆ ಸಾಲದು, ನೀವು ಎಷ್ಟು ವರ್ಷ ಅಧ್ಯಯನ ಮಾಡಿದರೂ ಸಾಲದು. ದೇವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಮಾತ್ರ ಅಧ್ಯಯನ ಸಾರ್ಥಕ ಆಗತ್ತೆ. ದೇವರ ಪಾದ ಅಂದರೆ ದೇವರ ಪದ, ಪದ ಅಂದರೆ ದೇವರು ಅಂದರೆ ರಾಮ, ರಾಮ ಅಂದರೆ ವ್ಯಾಸ,
ವ್ಯಾಸರ 4 ಪಾದಗಳಿಂದ ಯುಕ್ತವಾದ 564 ಪದಗಳು ಬ್ರಹ್ಮಸೂತ್ರಗಳು. ಅದು ಎಷ್ಟು ನಿಮ್ಮ ತಲೆಗೆ ಸ್ಪರ್ಶ ಆದರೂ, ಏನು ಹೇಳಿದರೇನು, ಏನು ಕೇಳಿದರೇನು, ಮನಸ್ಸಿನ ತಾಮಸ ಮಾನದನ್ನಕ. ಹಾಗಾದ್ರೆ ದೇವರ ದೃಷ್ಟಿ ಬೀಳ್ಬೇಕು. ನಿಮ್ಮ ಕರ್ಮದ ಮೇಲೆ ದೇವರ ದೃಷ್ಟಿ ಬಿದ್ದಾಗ ಮಾತ್ರ ನಿಮ್ಮಲ್ಲಿ ಚೇತನ ಬರುತ್ತೆ. ಜಡವಾಗಿರುವ ನಾವು ದೇವರ ಪದ ಸೋಕಿದಾಗ ಚೇತನ ಪಡಿಬೇಕಾದ್ರೆ ಪದದ ಒಟ್ಟಿಗೆ ಭಗವಂತನ ಕಾರುಣ್ಯ ಬೇಕು. ದೇವರ ಕಾರುಣ್ಯ ಇಲ್ಲದೆ ನಮ್ಮ ಯಾವ ಕರ್ಮವೂ ಸಾರ್ಥಕ ಆಗಲ್ಲ ಅಂತ ರಾಯರ ಪರಮಗುರು ವ್ಯಾಸರಾಜರ ಶಿಷ್ಯರು ವಿಜೇಂದ್ರ ಸ್ವಾಮಿಗಳು ತಮ್ಮ ಪಾಪ ವಿಮೋಚನೆ ಸ್ತೋತ್ರದಲ್ಲಿ ಹೇಳ್ತಾರೆ, ನಾನು ಬೇಕಾದಷ್ಟು ಪಾಪ ಮಾಡಿದ್ದೇನೆ, ನಿನ್ನ ಕಾರುಣ್ಯ ಇಲ್ಲದೆ ಬೇರೆ ಯಾವ ಕರ್ಮದಿಂದಲೂ ನಾನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದರೊಳಗೆ ಕೇವಲ ಪದಗಳ ಸ್ಪರ್ಶ ಕಿವಿಗಾದರೆ ಕಣ್ಣಿಗಾದರೆ ಸಾಲದು, ದೇವರ ಕಾರುಣ್ಯ ಬೇಕು. ನೋಡಿ, ಪಾದ ಸ್ಪರ್ಶ ಆಯಿತು ಸಾಲದು, ಕಣ್ಣಿಂದ ಆಯಿತು. ದೇವರು ಕಾರುಣ್ಯದಿಂದ ನೋಡ್ತಾ ಕಾಲಿನಿಂದ ಮುಟ್ಟಿದ. ಆ ಅಹಲ್ಯ ಶಿಲೆಯನ್ನು ಕಾರುಣ್ಯದಿಂದ ನೋಡ್ತಾ ಪಾದದಿಂದ ಮುಟ್ಟಿದ್ದಕ್ಕೆ ಅವಳು ಉದ್ಧಾರ ಆದ್ಲು ಅನ್ನುವ ಕಥೆಯನ್ನೆಲ್ಲ ಹೇಳ್ತಾರೆ. ಇದು ಯಾರ್ದೋ ಕಥೆ ಅಲ್ಲ, ನಮ್ಮದೇ ಕಥೆ. ನಮಗೆ ರಾಮ ಅಂದರೆ ಕಲ್ ಥರ ಕೂತಿರ್ತೀವಿ. ರಾಮನ ಪದ ಸ್ಪರ್ಶ ಆಗಬೇಕು, ಅವನ ಕಾರುಣ್ಯ ನಮ್ಮ ಮೇಲೆ ಬೀಳಬೇಕು, ಆಗ ನಮ್ಮ ಮನಸ್ಸು ದೇವರ ಕಡೆಗೆ ಹರಿಯತ್ತೆ, ಚೇತನ ಆಗತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಅಲ್ಲಿಂದ ರಾಮಚಂದ್ರ ದೇವರನ್ನು ಕರ್ಕೊಂಡು ಹೊರಟಿದ್ದಾರೆ. ಅಲ್ಲಿ ಮಿಥಿಲಾ ಪಟ್ಟಣಕ್ಕೆ ಬಂದಾಗ 4 ಜನ ರಾಮ ಮತ್ತು ಲಕ್ಷ್ಮಣರನ್ನು ನೋಡಿ ಜನಕ ಮಹಾರಾಜ ಆಶ್ಚರ್ಯಪಡ್ತಾ ಇದ್ದಾನೆ. ಯಾರು ಇವರು ಅಂತ ವಿಶ್ವಾಮಿತ್ರರನ್ನು ಕೇಳಿದಾಗ ಅವರೆಲ್ಲ ಪೂರ್ವ ಇತಿಹಾಸವನ್ನು ಹೇಳ್ತಾ ಇದ್ದಾರೆ. ಆಗ ದಶರಥ ಈ ಜನಕ ಮಹಾರಾಜ ಅಂದ್ಕೊಂಡ, ಅಯ್ಯೋ ನಾವೊಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ, ಯಾಕಾರು ಪ್ರತಿಜ್ಞೆ ಮಾಡಿದ್ನೋ, ಪ್ರತಿಜ್ಞೆ ಮಾಡದೇ ಇದ್ದರೆ ನನ್ನ ಮಗಳನ್ನು ಇಂಥ ಸುಂದರ ರಾಜಕುಮಾರಿಗೆ ಈಗಲೇ ಕೊಟ್ಬಿಡ್ತಿದ್ದೆ. ವಿಶ್ವಾಮಿತ್ರರೇ, ನನ್ನ ಪ್ರತಿಜ್ಞೆಯನ್ನು ಸತ್ಯ ಮಾಡಿಸಿ ನಿಮ್ಮ ಶಿಷ್ಯನ ಕಡೆಯಿಂದ ಅಂತ. ನಾವು ಅಂದ್ಕೊಂಡು ಮಾತೆಲ್ಲ ಸತ್ಯ ಆಗಬೇಕಾದ್ರೆ ದೇವರ ದಯ ಬೇಕು. ಹಾಗಾಗಿ ಕೇಳ್ಕೊಂಡಿದ್ದಾನೆ. ಏನಪ್ಪ ನಿನ್ನ ಪ್ರತಿಜ್ಞೆ ಅಂದರು? ಇಲ್ಲ, ನಮ್ಮ ಪರಂಪರೆಯಿಂದಲೇ ಒಂದು ಧನಸ್ಸಿದೆ, ಶಿವಧನಸ್ಸು ಅಂತ. ಆ ಧನಸ್ಸನ್ನು ಎತ್ತಿ ಯಾರು ಹೆದೆ ಏರಿಸ್ತಾರೆ ಅವರಿಗೆ ಮಾತ್ರ ಮಗಳು ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದೇನೆ. ಶಿವನಿಗಿಂತಲೂ ಕಡಿಮೆ ಇರೋರು ಯಾರಿಗೂ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಇದು ವರದಿಂದ ನನಗೆ ಬಂದಿರತಕ್ಕಂಥದ್ದು. 8 ಗಾಲಿಗಳುಳ್ಳಂತಹ ಬಂಡಿಯಲ್ಲಿ ಆ ಧನಸ್ಸನ್ನು ಇಟ್ಟು 5,000 ಜನ ಬಹಳ ಕಷ್ಟಪಟ್ಟು ಎಳೆದು ತಂದಿಟ್ಟರೆ ಮಾತ್ರ ಇಡ್ಬೋದು, ಇಲ್ದರೆ ಎತ್ತಲಿಕ್ಕಂತೂ ಸಾಧ್ಯವೇ ಇಲ್ಲ. ಅಂಥ ಉಕ್ಕಿನ ಶಿವ ಸಂಬಂಧಿಯಾದ ಧನಸ್ಸನ್ನು ಎತ್ತಬೇಕು. ಎತ್ತಿ ಹಗ್ಗ ಕಟ್ಟಬೇಕು. ಹಗ್ಗ ಕಟ್ಟಬೇಕಾದ್ರೆ ಬಗ್ಗಿಸಿ ಹಗ್ಗ ಕಟ್ಟಬೇಕಾದ್ರೆ ಶಿವನಿಗಿಂತಲೂ ಕಡಿಮೆ ಯೋಗ್ಯತೆ ಅವರಿಗೆ ಸಾಧ್ಯ ಇಲ್ಲ. ಅದನ್ನು ಎತ್ತಿದ್ರೆ ಶಿವನಿಗೆ ಸಮಾನ, ಕಟ್ಟಿದ್ರೆ ಉತ್ತಮ, ಮುರಿದ್ರೆ ಉತ್ತಮನಿಗಿಂತಲೂ ಉತ್ತಮ, ಸರ್ವೋತ್ತಮ. ಅದನ್ನು ತೋರಿಸ್ಲಿಕ್ಕೆ ಆ ಶಿವಧನಸ್ಸನ್ನು ಇಟ್ಟಿದ್ದಾರೆ. ರಾಮಚಂದ್ರ ದೇವರು ನೋಡಿದ್ರು, ಹೇಳ್ತಾರೆ, ವಾಮಕರದಿಂದ ಲೀಲಾ ಅನಾಯಾಸವಾಗಿ ಯಾವಾಗ ವಿಶ್ವಾಮಿತ್ರರು ರಾಮ ಆ ಬಿಲ್ಲನ್ನು ಎತ್ತು ಅಂತಂದ್ರು ಅಷ್ಟೇ, 2ನೇ ಮಾತಿಲ್ಲ, ಎಡಗೈಯಿಂದ ಎತ್ತಿದ್ದಾರಂತ. ಬಲಗೈಯೂ ಬೇಕಿಲ್ಲ ಅಂತಾರೆ. ಅಂದರೆ ಎಡಗೈಯಲ್ಲಿ ಜಾಸ್ತಿ ಬಲ, ಬಲಗೈಯಲ್ಲಿ ಕಡಿಮೆ ಬಲ, ಹೀಗೆ ತಪ್ಪು ತಿಳ್ಕೊಬೇಡಿ ಅಂತ ತಿಳಿಸ್ಲಿಕ್ಕೆ ಕೈ ಯಾವುದಾದ್ರೆ ಭಗವಂತನ ಬಲದಲ್ಲಿ ಕುಂದಿಲ್ಲ. ವಾಯುದೇವರ ಬಗ್ಗೆ ಉಪನಿಷತ್ ಹೇಳುವಾಗಲೇ ಬಳಿತ್ಥ ತದ್ವಪುಷೆ, ಬಲ ಜ್ಞಾನವೇ ದೇಹವಾಗಿ ಉಳ್ಳವರು ವಾಯುದೇವರು ಅಂದಮೇಲೆ ಭಗವಂತ ಏನ್ರಿ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ, ಎಲ್ಲವೂ ಅವಂದೇ. ಹಾಗಾಗಿ ಎಡಗೈಯಲ್ಲಿ ಅನಾಮತ್ ಎತ್ತಿದ್ದಾನೆ. ಅದನ್ನು ಬಗ್ಗಿಸದ ಹಗ್ಗ ಕಟ್ಟಬೇಕು, ಮುರಿದೇ ಹೋಯಿತು. ಎತ್ತಿದ್ರೆ ಸಮಾನ, ಬಗ್ಗಿಸಿದ್ರೆ ಉತ್ತಮ, ಬ್ರಹ್ಮದೇವರು. ಬಗ್ಗಿಸೋದಲ್ಲ, ಮುರಿದಿದ್ದಾರೆ ಅಂದರೆ ಬ್ರಹ್ಮನಿಂದಲೂ ಪೂಜ್ಯನಾದ ಸರ್ವೋತ್ತಮನಾದ ಶ್ರೀಹರಿ ಅಂತ ತೋರಿಸಿದ್ದೇ ತಡ. ಆಗ ಸೀತಾದೇವಿ ಓಡೋಡಿ ಬಂದು ಕೈಯಲ್ಲಿರುವ ಮಾಲೆಯನ್ನು ರಾಮನ ಕೊರಳಿಗೆ ಹಾಕಿದ್ದಾಳೆ ಅಂತ ಹೇಳ್ತಾ, ರಾಮ ಆ ಸಂದರ್ಭದಲ್ಲಿ ಸೀತಾದೇವಿ ಅರ್ಪಣೆ ಮಾಡಿದ ಅಮ್ಲಾನ ಮಾಲಾಂ, ಬಾಡದ ಆ ಕಮಲದ ಮಾಲೆಯನ್ನು ಭಗವಂತ ಸ್ವೀಕಾರ ಮಾಡಿದ್ದಾನೆ. ಅವನು ಬಾಡೋದನ್ನು ಬೇಡೋಲ್ಲ, ಬಾಡದ ಮಾಲೆಯನ್ನು ಬೇಡ್ತಾನೆ. ನಾವು ಬಾಡೋ ಮಾಲೆ ಹಾಕ್ತೀವಿ, ಅದಕ್ಕೆ ದೇವರು ಅದನ್ನು ಬೇಡಲ್ಲ. ಬಾಡದ ಮಾಲೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಸೀತಾ ಅಂದರೆ ಸೀರತ ಏವ ಜಾತ, ನೇಗಿಲಿನಿಂದ ಹುಟ್ಟಿದವಳು. ಕೃಷಿಯಲ್ಲಿ ಮಾಡುವಾಗ ಭೂಮಿಯಿಂದ ಹುಟ್ಟಿದವಳು. ನಾವು ಕೃಷಿ ಮಾಡಬೇಕು, ಎಲ್ಲ ಶಾಸ್ತ್ರವನ್ನು ಕೇಳಿ ಕೃಷಿ ಮಾಡಬೇಕು. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ನಿರಂತರ ಪಾಠ ಪ್ರವಚನ ಮಾಡ್ತಾ ನಿಮ್ಮ ಹೃದಯದಲ್ಲಿ ಬಾಡದ ಒಂದು ಹೂ ಬೆಳೆಸ್ಕೋಬೇಕು, ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಆ ಬಾಡದ ಹೂ ಭಕ್ತಿ ಅನ್ನುವ ಹೂವು 9 ದಳಾತ್ಮಕವಾದದ್ದು. ಶ್ರವಣಂ ಕೀರ್ತನಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ, 9 ದಳಾತ್ಮಕವಾದ ಭಕ್ತಿಯಿಂದ ಹಿಡಿದು ತಂದ ಆ ಕಮಲವನ್ನು ಆ ರಾಮಚಂದ್ರ ದೇವರ ಕೊರಳಿಗೆ ಹಾಕಿಸ್ಕೊಂಡಿದ್ದಾಳೆ. ರಾಮ ಪಾಣಿಗ್ರಹಣ ಮಾಡಿದ್ದಾನೆ. ಯಾರ್ಯಾರೋ ನಮ್ಮ ಕೈ ಹಿಡಿತಾರ್ರಿ, ಎಲ್ಲಂದ್ರಲ್ಲಿ ಬಿಟ್ಟು ಹೋಗ್ಬಿಡ್ತಾರ್ರಿ. ಗಂಡನ ಹೆಂಡತಿ ಬಿಟ್ಟು ಹೋಗ್ಬಿಡ್ತಾಳೆ, ಹೆಂಡತಿನ ಗಂಡ ಬಿಟ್ಟು ಹೋಗ್ಬಿಡ್ತಾರೆ. ತಂದೆ ತಾಯಿ ಮಕ್ಕಳನ್ನ ಹಿಡಿದಿರ್ತಾರೆ, ಮಧ್ಯೆ ಬಿಟ್ಟು ಹೋಗ್ತಾರೆ. ಯಾರ್ಯಾರು ಕೈ ಹಿಡಿದ್ರೆಲ್ಲ ಹಿಂಗೆ ಆಗೋದು. ನನ್ನ ಕೈ ಹಿಡಿಬೇಕು, ನೀವು ನನ್ನ ಕೈ ಹಿಡಿಯೋದಲ್ಲ, ನಾನು ನಿಮ್ಮ ಕೈ ಹಿಡಿಬೇಕು ಅಂತಂದೇವೆ.
ಎರಡು ನೋಡಿ, ನಾವು ದೇವ್ರ ಕೈ ಹಿಡಿಯೋದು, ದೇವರು ನಮ್ಮ ಕೈ ಹಿಡಿಯೋದು. ಮಕ್ಕಳು ತಾಯಿ ಕೈ ಹಿಡಿಯೋದು, ತಾಯಿ ಮಕ್ಕಳ ಕೈ ಹಿಡಿಯೋದು. ವಿಚಾರ ಮಾಡಿ, ಮಕ್ಕಳು ತಾಯಿಯ ಕೈ ಹಿಡ್ಕೊಂಡಿದ್ರೆ ಆ ಕಡೆ ನೋಡಿ ಅಟ್ರಾಕ್ಷನಲ್ಲಿ ಕೈ ಬಿಟ್ಬಿಟ್ರೆ ಸಂತೆಯಲ್ಲಿ ಮರ್ತೇ ಹೋಗಿಬಿಡ್ತಾರೆ. ಆದರೆ ತಾಯಿಗೆ ಯಾವ ಅಟ್ರಾಕ್ಷನ್ ಇಲ್ಲ, ಅವಳಿಗೆ ಮಗುವಿನ ಕೈ ಗಟ್ಟಿ ಹಿಡಿದುಬಿಟ್ರೆ ಎಲ್ಲೂ ಬಿಡಲ್ಲ. ನಮಗೆಲ್ಲ ತಾಯಿ ಯಾರು? ಯೋ ನ ಪಿತಾ ಜನಿತ ಯೋ ವಿಧಾತ. ನಮ್ಗೆ ಯಾರ್ಯಾರ್ದೋ ಪಾಣಿಗ್ರಹಣ ಆದರೆ ನೋ ಯೂಸ್. ದೇವರ ಪಾಣಿ ನಮ್ಮನ್ನು ಗ್ರಹಣ ಗಟ್ಟಿ ಹಿಡಿಬೇಕು. ದೇವರು ನಮ್ಮನ್ನು ಕೈ ಹಿಡ್ದ ಅಂದರೆ ಯಾವ್ಯಾವ ಜನ್ಮ ಬಂದರೂ ತೊಂದರೆ ಇಲ್ಲ. ಸೇರಬೇಕಾದ ಡೆಸ್ಟಿನೇಷನ್ ಮೌಕುಂದೇ ಮಂದಿರೇಸ್ಮಿನ್, ಮುಕುಂದನ ಮಂದಿರಕ್ಕೆ ನಮ್ಮದು ಲಾಂಗ್ ಜರ್ನಿ ಇದೆ. ಬೇಕಾದಷ್ಟು ರೂಟ್ಗಳು, ಡೈವರ್ಷನ್ಸ್ ಇದೆ. ಎಲ್ಲಿಯೂ ಡೈವರ್ಷನ್ ಆಗಬಾರ್ದು. ವೈಕುಂಠಕ್ಕೆ ಹೋಗ್ಬೇಕು, ಮುಕುಂದನ ಮಂದಿರಕ್ಕೆ ಹೋಗ್ಬೇಕಂದ್ರೆ ಅವರಿವ್ರು ಕೈ ಹಿಡಿದ್ರಾಗಲ್ಲ. ದೇವರೇ ನೀನು ನನ್ನ ಕೈ ಹಿಡಿ ಅಂತ ಎರಡೂ ಕೈಗಳನ್ನು ಎತ್ತಿ, ಎರಡೂ ಕೈಯನ್ನು ಯಾರು ಜೋಡಿಸ್ತಾರೆ ಹಿಂಗೆ ತಲೆ ಮೇಲೆ, ಅವ್ರ ಕೈಯನ್ನು ದೇವರು ಗಟ್ಟಿ ಹಿಡಿತಾನೆ. ಯಾರ ಕೈಯನ್ನು ದೇವರು ಗಟ್ಟಿ ಹಿಡಿತಾನೆ, ಹೃದಯದಲ್ಲಿರುವ ಬಂಧನ ಅದು ಲೂಸ್ ಆಗುತ್ತೆ. ಸಂಸಾರದ ಬಂಧನ. ಯಾರು ಕೈ ಮುಗಿಯೋದು ಬಿಡ್ತಾರೆ, ದೇವರಿಗೆ ಕಮಲ ಅರ್ಪಣೆ ಮಾಡೋದು ಬಿಡ್ತಾರೆ, ಯಾರು ಭಕ್ತಿಯನ್ನು ಭಗವಂತನಿಗೆ ಅರ್ಪಣೆ ಮಾಡೋಲ್ಲ, ಯಾರು ಬಿಡ್ತಾರೆ ಬಿಟ್ಟವರ ಭವಪಾಶದಲ್ಲಿ ಕಟ್ಟುವನು, ಯಾರು ಕಟ್ತಾರೆ ಅವರನ್ನ ಬಿಡಿಸುವವನು. ಹಾಗೆ ಭಗವಂತ ಯಾವಾಗ ಆ ಜಾನಕಿ ಆ ರಾಮನ ಕೊರಳಿಗೆ ಮಾಲೆಯನ್ನು ಹಾಕಿದ್ದಾನೆ, ರಾಮ ಅವಳ ಪಾಣಿಗ್ರಹಣವನ್ನು ಮಾಡಿದ್ದಾನೆ. ಪಾಣಿಗ್ರಹಣ ಮಾಡಿದ ರಾಮ, ಮದುವೆ ಆದ ರಾಮ ಈ ಸಂತೋಷ ಸಂದರ್ಭದಲ್ಲಿ ನಮಗೆಲ್ಲ ಅನುಗ್ರಹ ಮಾಡಲಿ ಅಂತ ರಾಯರು ಕೇಳ್ಕೊಳ್ತಾರೆ. ನಪ್ರಸೀದೆ. ರಾಯರ ಕಾರುಣ್ಯ ಇಲ್ಲಿ ನೋಡಬೇಕು. ನನಗೆ ಒಳ್ಳೇದಾಗಲಿ ಅಂತ ಕೇಳೋದೇ ಇಲ್ಲ ಅವರಿಗೆಲ್ಲ. ನಾವೆಲ್ಲ ಕೃಷ್ಣ ಹತ್ರ ಹೋದ್ರೆ ಏನು ಕೇಳ್ತೀವಿ? ಮ್ಯಾಕ್ಸಿಮಮ್ ದೇವರೇ ನಂಗೆ ಒಳ್ಳೇದು ಮಾಡಪ್ಪ, ನಮ್ಮ ಮನೆಯವ್ರಿಗೆ ಮಾಡಪ್ಪ, ನಮ್ಮ ಮಕ್ಳು ಇಷ್ಟು ಕೇಳ್ತೀವಿ ವಿನಃ ಯಾರಾದರೂ ಕರ್ನಾಟಕದಲ್ಲಿರೋರಿಗೆಲ್ಲ ಒಳ್ಳೇದು ಮಾಡಪ್ಪ, ಭಾರತದ ಭೂಮಿ ಎಲ್ಲ ಯಾಕೆ ಹೇಳ್ತಾರಾ? ಯಾರು? ನಾವೆಲ್ಲ ಬರೀ ಸ್ವಾರ್ಥ ಸ್ವಾರ್ಥ ಸ್ವಾರ್ಥ. ರಾಯರಿಗೆ ಚೂರು ಸ್ವಾರ್ಥ ಇಲ್ಲ. ರಾಯರು ಏನು ಕೇಳ್ತಾರೆ ಗೊತ್ತಾ? ನಮ್ಮೆಲ್ಲರಿಗೆ ಒಳ್ಳೇದು ಮಾಡು ಅಂತ ಕೇಳ್ತಾರೆ. ಅವರಿಗೆ ಬಹುಕುಟುಂಬಿಗಳು, ವಿಶ್ವ ಕುಟುಂಬಿಗಳು, ಭಕ್ತ ಕುಟುಂಬಿಗಳು. ನಿಮ್ಗೆ ಅದೆಲ್ಲ ಕಣ್ಣಿಗೆ ಕಾಣದೇ ಇರ್ಬೋದು, ಆದರೆ ಇವತ್ತು ನಿಮ್ಗೆ ಕಣ್ಣಿಗೆ ಕಾಣುವಂಥ ಒಂದು ದೊಡ್ಡ ಪ್ರಸಂಗ ಅಂದರೆ ಇವತ್ತು ರಾಯರನ್ನು ಆಶ್ರಯ ಮಾಡಿಕೊಂಡು ಎಷ್ಟು ಕುಟುಂಬಗಳು ಉದ್ಧಾರ ಆಗ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ವಿಶ್ವ ಕುಟುಂಬಿಗಳು, ಎಲ್ಲರ ಹೊಟ್ಟೆ ಬಟ್ಟೆ ತಲೆಗೆ ಕೊಟ್ಟ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು.